ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಮುರಿದು ಬಿದ್ದ ಗೆಳೆತನ, ಸಂಗೀತ ಕಾರ್ತಿಕ್ ತನಿಷಾ ಮಧ್ಯೆ ಭುಗಿಲೆದ್ದ ಜಗಳ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಕಾರ್ತಿಕ್ ತನಿಷಾ ಹಾಗೂ ಸಂಗೀತ ನಡುವಿನ ಗೆಳೆತನ ಮುರಿದು ಬಿದ್ದಿದೆ. ಕಾರ್ತಿಕ್ ತನಿಷಾ ಹಾಗೂ ಸಂಗೀತ ಮಧ್ಯೆ ಯುದ್ಧ ನಡೆದಿದೆ. ಈ ಮೂವರ ಮಧ್ಯೆ ಯಾರು ಯಾವ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ? ಬಿಗ್ ಬಾಸ್ ಮನೆಯಲ್ಲಿ ತನಿಷಾ ಕಾರ್ತಿಕ್ ವರ್ಸಸ್ ಸಂಗೀತ. ತನಿಷಾ ಕಾರ್ತಿಕ್ ಸಂಗೀತ ನಡುವಿನ ಸ್ನೇಹ ಗೆಳೆತನ ಮುರಿದು ಬಿದ್ದಿದೆ. ಎಮೋಷನ್ ಕಾರ್ಡ್ ಪ್ಲೇ ಮಾಡ್ತಿರೋರು ಯಾರು? ಡಬಲ್ ಸ್ಟ್ಯಾಂಡರ್ಡ್ ಯಾರಿಗಿದೆ? ಮತ್ತು ಬಿಗ್ ಬಾಸ್ ಮನೆಯೊಳಗೆ ಅಸಮರ್ಥರು ಪಟ್ಟ ಹೊತ್ತು ಕಾಲಿಟ್ಟವರು ಕಾರ್ತಿಕ್, ಸಂಗೀತ ಹಾಗೂ ತನಿಷಾ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಆರಂಭದ ಕೆಲವು ವಾರಗಳಲ್ಲಿ ಕಾರ್ತಿಕ್, ಸಂಗೀತ ಮತ್ತು ತನಿಷಾ ಮಧ್ಯೆ ಆತ್ಮೀಯತೆ ಇತ್ತು. ಆದರೆ ಈಗ ಕಾರ್ತಿಕ್ ತನಿಷಾ ಹೊಸ ಸಂಗೀತ ಆಗಿದೆ. ಇದು ಕಾರ್ಡ್ ಚಟುವಟಿಕೆಯಲ್ಲಿ ಎದ್ದು ಕಾಣಿಸಿದೆ. ಆಟದಲ್ಲಿ ಮುಂದೆ ಹೋಗಲು ಕೆಲ ಸ್ಪರ್ಧಿಗಳು ನಿರ್ದಿಷ್ಟ ಕಾರ್ಡ್ ಪ್ಲೇ ಮಾಡುತ್ತಿದ್ದಾರೆ ಎಂದು ಕೆಲ ಸ್ಪರ್ಧಿಗಳು ಆರೋಪಿಸುತ್ತಾ ಬಂದಿದ್ದಾರೆ. ಒಮ್ಮತದ ಪ್ರಕಾರ ಯಾರ್ಯಾರು ಯಾವ ಕಾರ್ಡ್ ಬಳಸುತ್ತಿದ್ದಾರೆ ಎಂದು ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಉದ್ದೇಶದಿಂದ ಬಿಗ್ ಬಾಸ್ ವಿಶೇಷ ಚಟುವಟಿಕೆ ಘೋಷಿಸಿದರು. ಇದರ ಅನುಸಾರ ಯಾರ್ಯಾರು ಯಾವ ಕಾರ್ಡ್ ಪ್ಲೇ ಮಾಡುತ್ತಿದ್ದಾರೆ ಅಂತ ಸ್ಪರ್ಧಿಗಳು ಚರ್ಚಿಸಿ ಒಮ್ಮತದ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು. ಈ ಚಟುವಟಿಕೆಗಳಲ್ಲಿ ಕಾರ್ತಿಕ್, ತನಿಷಾ, ಸಂಗೀತ ಮಧ್ಯೆ ಕೆಸರಾಟ ಆರಂಭವಾಗಿದೆ ಮತ್ತು ತನ್ನ ಸ್ವಾರ್ಥಕ್ಕೋಸ್ಕರ ಬೇರೆಯವರ ಭಾವನೆಗಳೊಂದಿಗೆ ಆಟ ಆಡುವ ಸ್ಪರ್ಧೆಗೆ ಎಮೋಷನ್ ಕಾರ್ಡ್ ನೀಡಬೇಕಿತ್ತು. ಇದನ್ನು ಸಂಗೀತಗೆ ಕಾರ್ತಿಕ್ ನೀಡಿದರು. ಅದಕ್ಕೆ ಸಂಗೀತ ಫ್ಲಿಪ್ ಎಂಬ ಪದ ಬಳಕೆ ಮಾಡಿದ್ದರು. ಎಷ್ಟೋ ಬಾರಿ ನನ್ನ ಮೇಲೆ ಆರೋಪ ಮಾಡಿ ಹತ್ತಿದ್ದಾರೆ, ನನ್ನ ಸಂಗೀತ ಮೇಲೆ ಎಮೋಷನ್ ಕಾರ್ಡ್ ಬಳಕೆ ಮಾಡಿದ್ದಾರೆ ಎಂದು ಕಾರ್ತಿಕ್ ಕಾರಣ ನೀಡಿದರು. ಇತ್ತ ಎಮೋಷನ್ ಕಾರ್ಡ್ನ ಕಾರ್ತಿಕ್ಗೆ ಸಂಗೀತ ಕೊಟ್ಟರು. ಅವರಿಗಿರುವ ಎಮೋಷನ್ ಕಾರ್ತಿಕ್ ಬೇರೆಯವರ ಮೇಲೆ ಪುಷ್ ಮಾಡ್ತಾರೆ. ಎಮೋಷನ್ ಆಗಿ ಡಿಸ್ಟರ್ಬ್ ಆಗಿದೆ ಅಂತ ಅವರಿಗೆ ಅನಿಸ್ತಾ ಇದೆ, ನನಗೇನು ಅನಿಸ್ತಾ ಇಲ್ಲ ಅಂದರು ಸಂಗೀತ. ಇದೇ ಕಾರ್ಡ್ಗೆ ಸಂಗೀತಗೆ ತುಕಾಲಿ ಸಂತು ನೀಡಿದರು. ಎಷ್ಟು ಸಲ ತುಂಬಾ ಹತ್ತಿದ್ದಾರೆ, ಬಾತ್ರೂಮ್ಗೆ ಹೋಗಿ ಹತ್ತಿದ್ದಾರೆ. ಇದರಿಂದ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುತ್ತದೆ. ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಎಮೋಷನ್ ಜೊತೆ ಆಟವಾಡಿದ್ದಾರೆ ಎಂದು ಸಂಗೀತ ಬಗ್ಗೆ ತುಕಾಲಿ ಸಂತು ಹೇಳಿದರು. ಅಮಾಯಕ ಕಾರ್ಡ್ನ ಕಾರ್ತಿಕ್ಗೆ ಸಂಗೀತ ನೀಡಿದರು. ಗ್ರಾಸರಿ ಟಾಸ್ಕ್ನಲ್ಲಿ ನನ್ನ ಜೊತೆ ಕಾರ್ತಿಕ್ ಕೂಡ ಬಜರ್ ಒತ್ತು ಇರುತ್ತಾರೆ. ಈ ವಾರ ನನಗೆ ಕಾರ್ತಿಕ್ ಕಳಪೆ ಕೊಟ್ಟಿದ್ದರು. ವಿಡಿಯೋ ಪ್ಲೇ ಆದ್ಮೇಲೆ ಅವರು ಬಜರ್ ಒತ್ತಿರೋದು ಗೊತ್ತಾಯಿತು. ಆದರೆ ಇಡೀ ವಾರ ಏನೂ ಗೊತ್ತಿಲ್ಲ ಎಂಬ ಅಮಾಯಕನಾಗಿ ಯಾಕೆ ಮಾಡಿರುತ್ತಾರೆ ಎಂದು ಕಾರ್ತಿಕ್ ಬಗ್ಗೆ ಸಂಗೀತ ಹೇಳಿದರು. ಈ ವೇಳೆ ಬಜರ್ ಒತ್ತಿರೋದು ನನಗೆ ಮರೆತು ಹೋಗಿತ್ತು. ವಿಡಿಯೋ ಪ್ಲೇ ಆದ್ಮೇಲೆ ನನ್ನ ತಪ್ಪು ಗೊತ್ತಾಯಿತು. ಅದನ್ನು ನಾನು ಒಪ್ಪಿಕೊಂಡೆ. ಆಗಲೂ ನಾನು ನಾಟಕ ಮಾಡಬಹುದಿತ್ತು, ನಾನು ನಾಟಕ ಮಾಡಲಿಲ್ಲ ಎಂದು ಕಾರ್ತಿಕ್ ಅವರು ವಾದಿಸಿದರು. ಮತ್ತು ಪ್ರಚೋದಿಸುವ ಕಾರ್ಡ್ನ ಸಂಗೀತಗೆ ತನಿಷಾ ನೀಡಿದರು. ನನ್ನ ಸೆಲೆಕ್ಷನ್ ವಿಚಾರದಲ್ಲಿ ದಿಸ್ ಈಸ್ ಹೌ ವುಮೆನ್ ಕಾಂಟ್ ವಿನ್ ಅಂತ ಸಂಗೀತಗೆ ಹೇಳಿಕೆ ಕೊಟ್ಟರು. ಅದು ನಿಜಕ್ಕೂ ಪ್ರವೋಕ್ ಮಾಡುತ್ತಿದೆ, ಇದು ಸರಿಯಲ್ಲ ಎಂದು ಸಂಗೀತಗೆ ಬಗ್ಗೆ ತನಿಷಾ ಹೇಳಿದರು. ಈ ವೇಳೆ ನಾನು ಆಡ್ತೀನಿ ಅಂದರು, ನನ್ನನ್ನು ಸೆಲೆಕ್ಟ್ ಮಾಡಲಿಲ್ಲ, ನಾನು ನನ್ನ ಟ್ಯಾಲೆಂಟ್ನ ಹೇಗೆ ಪ್ರೂವ್ ಮಾಡೋದು ಎಂದು ಸಂಗೀತ ಕೇಳಿದಾಗ, ನಿಮಗೆ ಅವಕಾಶ ಸಿಗದೆ ಇರೋದಕ್ಕೂ ವುಮೆನ್ ಕಾಂಟ್ ವಿನ್ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ವುಮೆನ್ ಕಾರ್ಡ್ ಪ್ಲೇ ಮಾಡುವುದು ನನಗೆ ಇಷ್ಟ ಇಲ್ಲ ಎಂದರು ತನಿಷಾ. ಆಗ ನಾನು ಆಡಬೇಕಿತ್ತು, ಇದನ್ನು ನಾನು ಸ್ವೀಕರಿಸಲಿಲ್ಲ ಎಂದರು ಸಂಗೀತ. ಒಳಗೊಂದು ಹೊರಗೊಂದು ಮಾತನಾಡುವರು ತಾನು ಮಾಡಿದರೆ ಸರಿ, ಬೇರೆಯವರು ಮಾಡಿದರೆ ತಪ್ಪು ಎನ್ನುವರೆಗೆ ಡಬಲ್ ಸ್ಟ್ಯಾಂಡರ್ಡ್ ಕಾರ್ಡ್ ಕೊಡಬೇಕಿತ್ತು. ಈ ಕಾರ್ಡ್ನ ತನಿಷಾಗೆ ಸಂಗೀತ ನೀಡಿದರು. ಅದಕ್ಕೆ ಪ್ರತಿ ಬಾರಿ ಗಲಾಟೆ ಮಾಡ್ತಾರೆ, ಆಮೇಲೆ ಬಂದು ಏನು ಆಗದೆ ಹಾಗೆ ಮಾಡ್ತಾರೆ. ತನಿಷಾ ಏನು ಮಾಡ್ತಾರೆ ಅಂತ ನನಗೆ ಅರ್ಥವೇ ಆಗಲ್ಲ. ವೀಕೆಂಡ್ ಬಂದಾಗ ಮಾತನಾಡ್ತಾರೆ, ಅದನ್ನು ವಾರದಲ್ಲಿ ಅವರು ಎಲ್ಲರೂ ಹೇಳಿರೋದಿಲ್ಲ ಎಂದು ಸಂಗೀತ ಕಾರಣ ಕೊಟ್ಟರು. ಆಗ ಪ್ರಶ್ನೆಗೆ ಉತ್ತರ ಕೊಡಬೇಕಾದಾಗ ನನಗೆ ಏನೋ ಸರಿ ಅನಿಸುತ್ತಿದೆ, ಅದನ್ನು ನಾನು ಹೇಳ್ತೀನಿ. ಟಾಸ್ಕ್ನಲ್ಲಿ ಫ್ರೆಂಡ್ಶಿಪ್ನ ಹೈಲೈಟ್ ಮಾಡಿ ಪುಷ್ ಮಾಡಬೇಕು ಅನ್ನೋದನ್ನು ನಾನು ಮಾಡಲ್ಲ. ಫ್ರೆಂಡ್ ಆಗಿದ್ದರೆ ಎಮೋಷನ್ ಆಗಿರಲಿ, ಫ್ರೆಂಡ್ ಆಗಿರಿ. ನೀವು ಎಷ್ಟು ಫೇಕ್ ಆಗಿ ಮಾಡ್ತಿದ್ದೀರಾ, ಇದೆಲ್ಲ ನೀವು ಅಲ್ಲ ಎಂದರು ತನಿಷಾ. ಮತ್ತು ಡಬಲ್ ಸ್ಟ್ಯಾಂಡರ್ಡ್ ಕಾರ್ಡ್ನ ಸಂಗೀತಗೆ ಕಾರ್ತಿಕ್ ಕೊಟ್ಟರು. ಮೊದಲನೇ ದಿನದಿಂದ ತಾನು ಮಾಡಿದ್ದೆಲ್ಲ ಸರಿ ಅಂತ ಹೇಳುವ ವ್ಯಕ್ತಿ ಸಂಗೀತ. ಹಿಂದಿನ ವಾರ ನಾನು ಸಂಗೀತನ ನಾಮಿನೇಟ್ ಮಾಡಿದ್ದೆ. ಅವರು ನನ್ನನ್ನು 4-5 ಬಾರಿ ಒಂದೇ ಕಾರಣ ಕೊಟ್ಟು ನಾಮಿನೇಟ್ ಮಾಡಿದ್ದಾರೆ. ನಿನ್ನೆ ಅದೇ ವಿಚಾರವಾಗಿ ವಿವರಣೆ ಕೇಳಿದ್ದೆ. ನಾನು ಯಾರ ಜೊತೆಗೆ ಲೌಡ್ ಆಗಿ ಮಾತನಾಡಿದರೆ ಸಂಗೀತಗೆ ಯಾಕೆ ಕಿರಿಕಿರಿ ಆಗಬೇಕು? ಬೇರೆಯವರು ಮಲಗಿರುವಾಗ ನೀವು ಡಿಸ್ಟರ್ಬ್ ಮಾಡಿದರೆ ಸರಿ, ನೀವು ಮಲಗಿರುವಾಗ ಬೇರೆಯವರು ಮಾಡಿದರೆ ತಪ್ಪು. ನಿಮ್ಮ ಪ್ರಕಾರ ನೀವು ಯಾವಾಗಲೂ ಸರಿ ಎಂದು ಸಂಗೀತಗೆ ಕಾರ್ತಿಕ್ ಹೇಳಿದ್ದಾರೆ. ಮತ್ತು ಸ್ಟ್ಯಾಂಡರ್ಡ್ ಕಾರ್ಡ್ನ ಸಂಗೀತಗೆ ತನಿಷಾ ಕೊಟ್ಟರು. ಲೂಡೋ ಟಾಸ್ಕ್ ಆದ್ಮೇಲೆ ನಮ್ರತಾ ಜೊತೆ ಸಂಗೀತ ತುಂಬಾ ಕ್ಲೋಸ್ ಆಗ್ತಾರೆ. ಅದೇ ನಮ್ರತಾ ಜೊತೆ ನನ್ನ ಬಳಿ ಏನೇನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತು. ವೀಕೆಂಡ್ನಲ್ಲಿ ಟಾನಿಕ್ ಕುಡಿಸುವ ಚಟುವಟಿಕೆ ಆದ್ಮೇಲೆ ನನ್ನ ಬಳಿ ಬಂದು ಆ ತಂಡಕ್ಕೆ ಹೋದಾಗ ಪ್ರವೋಕ್ ಮಾಡಿದರು ಅಂತ ಸಂಗೀತ ಹೇಳಿದ್ದರು. ಅವರ ತಂಡಕ್ಕೆ ಹೋದರೆ ಹೇಗಾಗುತ್ತೆ?
ಅಂತ ವರ್ತೂರು ಸಂತೋಷ್ ಅವರು ಉದಾಹರಣೆ ಮಾಡಿ ಹೇಳಿದ್ದರು ಎಂದು ಸಂಗೀತ ಬಗ್ಗೆ ತನಿಷಾ ಹೇಳಿದರು. ಆಗ ನಾನು ಹೇಳಿಲ್ಲ, ಸುಳ್ಳು ಹೇಳಬೇಡಿ ಎಂದರು ಸಂಗೀತ. ಮ್ಯಾಟಿಕ್ ಕಾರ್ಡ್ನ ತನಿಷಾಗೆ ಸಂಗೀತ ನೀಡಿದರು. ಅದಕ್ಕೆ ಯಾವಾಗಲೂ ಕಾರ್ತಿಕ್ ಪರ ತನಿಷಾ ನಿಲ್ಲುತ್ತಾರೆ, ಸಂಗೀತ ವಿರುದ್ಧ ಇರುತ್ತಾರೆ ಎಂದು ಸಂಗೀತಗೆ ಕಾರಣ ಕೊಟ್ಟಾಗ, ನೀವು ನನ್ನ ಬಳಿ ಎಷ್ಟು ಕೆಟ್ಟದಾಗಿ ಮಾತನಾಡ್ತಿರೋ ಅಷ್ಟೇ ಕೆಟ್ಟದಾಗಿ ನಾನು ಮಾತನಾಡ್ತೀನಿ ಅನ್ನೋದು ಬಿಟ್ಟರೆ ಒಬ್ಬರನ್ನ ತಲೆ ಮೇಲೆ ಕೂರಿಸೋಕೆ ನಾನು ಬಂದಿಲ್ಲ ಎಂದು ತನಿಷಾ ಸ್ಪಷ್ಟಪಡಿಸಿದರು. ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.